ಸರ್ಕಾರದ ಗಮನ ಸೆಳೆಯಲು ರೈತರು ಹೊಸ ಪ್ರಯತ್ನವನ್ನ ಪಟ್ಟಿದ್ದಾರೆ. ತುಂಗಭದ್ರಾ ಜಲಾಶಯದ ಹೂಳೆತ್ತಿದ ರೈತರು 150 ಟ್ರ್ಯಾಕ್ಟರ್ ಮೂಲಕ ಜಲಾಶಯದ ಹೂಳೆತ್ತಿದ್ದಾರೆ ರೈತರು. ಸರ್ಕಾರದ ಗಮನವನ್ನ ಸೆಳೆಯಲಿಕ್ಕೆ ರೈತರು ಹೊಸ ಬಗೆಯ ಕಾರ್ಯಕ್ಕೆ ಮುಂದಾಗಿದ್ದಾರೆ. 150 ಟ್ರ್ಯಾಕ್ಟರ್ ಮೂಲಕ ಜಲಾಶಯದ ಹೂಳೆತ್ತಿದ್ದಾರೆ ರೈತರು. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ದುರಸ್ತಿಯನ್ನ ಪೂರ್ಣಗೊಳಿಸಿದ್ದಾರೆ. ಇದೀಗ ಹೂಳಿನ ಸಮಸ್ಯೆಗೆ ಪರಿಹಾರವೇನು ಎಂಬುದೇ ಪ್ರಶ್ನೆಯಾಗಿರುವಂಥದ್ದು. ಸಾಂಕೇತಿಕ ಹೋರಾಟದ ಮೂಲಕ ಸರ್ಕಾರಕ್ಕೆ ರೈತರು ಎಚ್ಚರಿಕೆಯನ್ನ ನೀಡಿರುವಂಥದ್ದು. 133 ಟಿಎಂಸಿ ಜಲಾಶಯದಲ್ಲಿ 33 ಟಿಎಂಸಿಗೂ ಹೆಚ್ಚು ಹೂಳೆ ಇದೆ. ಇದರ ಪರಿಣಾಮ ನೀರಿನ ಸಂಗ್ರಹದಲ್ಲಿ ಭಾರಿ ಕುಸಿತವಾಗಿತ್ತು. ಇದಕ್ಕೆ ಪರಿಹಾರವನ್ನ ರೈತರು ಕೇಳ್ತಾ ಇದ್ರು ಸರ್ಕಾರಕ್ಕೆ, ಬಟ್ ಯಾವುದೇ ರೀತಿಯ ಪರಿಹಾರ ಸಿಕ್ಕಿರಲಿಲ್ಲ. ಹೀಗಾಗಿ ರೈತರೇ ಈ ಕೆಲಸಕ್ಕೆ ಮುಂದಾಕಿದ್ದಾರೆ. ಸರ್, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ 3 ರಾಜ್ಯಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಇವತ್ತು ಬ್ರಿಟಿಷರು ಮತ್ತು ಹೈದರಾಬಾದ್ ನವಾಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಅಂದರೆ ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ನಾವೇನು ಮಾಡ್ಕೊಂತ ಬರ್ತಾ ಇದ್ದೀವಿ. ಇವತ್ತು 133 TMC ಕೆಪಾಸಿಟಿ ಇದ್ದಂಥ ತುಂಗಭದ್ರಾ ಜಲಾಶಯ 33 TMC ಹೂಳು ತುಂಬಿ ಇವತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಕೆಳಭಾಗದ ರೈತರಿಗೆ 50% ರೈತರು ನೀರು ಸಿಗದೇನೆ ಕಣ್ಣೀರು ಇಡ್ತಾ ಇದ್ದೀವಿ. ಅಂದರೆ ಈ ಪರಿಸ್ಥಿತಿಗೆಲ್ಲ ಕಾರಣ ತುಂಗಭದ್ರಾ ಜಲಾಶಯ. ಅಲ್ಲಿ ತುಂಬಿರ್ತಕ್ಕಂಥ ಹೂಳು, ಈ ಹೂಳಿನ ನಿರ್ವಹಣೆ ಮಾಡಬೇಕಂತಂದೇಳಿ 1985ರಿಂದ ಕೂಡ ಎಲ್ಲ ಶಾಸಕರು ಕೇವಲ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತಾಡ್ತಾರೆ. ವಿಧಾನಸೌಧದಲ್ಲಿ ಒಪ್ಪಿ ಒಬ್ಬರು ಯಾರೋ ಶಾಸಕರು ಮಾತಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಯಾರೂ ಕ್ರಮ ತೆಗೆದುಕೊಳ್ತಾ ಇಲ್ಲ. 2017ರಲ್ಲಿ ಸರ್ಕಾರ ಗಮನ ಹರಿಸ್ಬೇಕಂತಂದೇಳೇನೆ 101 ಟ್ರ್ಯಾಕ್ಟರ್ಗಳ ಮುಖಾಂತರ 31 ದಿನಗಳವರೆಗೆ ಈ ಜಲಾಶಯದಲ್ಲೇ ರೈತರಿಂದನೇ ಹೂಳು ತೆಗಿತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆವಾಗ ವಿಧಾನ ಪರಿಷತ್ತು, ವಿಧಾನಸಭೆ, ಪಾರ್ಲಿಮೆಂಟ್ನಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬಂದಾಗ ಎಲ್ಲರೂ ಬರೀ ಅಪ್ರಿಷಿಯೇಟ್ ಮಾಡಿದ್ರಿ. ಅವಾಗ ಏನು ಹೇಳಿದ್ರಿ, ನಾವು ಪರ್ಯಾಯ ಜಲಾಶಯ ಕಟ್ತೀವಿ ನವಿಲಿ ಅಂತ ಹೇಳಿದ್ರಿ. ನವಿಲಿ ಪರ್ಯಾಯ ಜಲಾಶಯ ಕಟ್ತೀವಿ ಅಂತ ಹೇಳಿದರು. ಆಂಧ್ರ, ತೆಲಂಗಾಣದ ಪರ್ಮಿಷನ್ನು ತಗೊಂಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.